ಕಫ ಅಲ್ಲಿ ಗಟ್ಟಿ ಕಟ್ಟಿದ್ರೆ ಅದು ನನ್ನ ಶ್ವಾಸಕೋಶದಲ್ಲಿ ಸ್ವಾಭಾವಿಕವಾಗಿ ಒಂದು ನೋಣಿ ಥರ ಅದು ಕಫ, ನಮ್ಮ ಆರೋಗ್ಯಕರವಾದ ಕಫ. ಆ ಕಫ ಅದೇ ಕಾಲ ತೆಗಿಬೇಕು ನೋಡಿ, ಕೈಯಲ್ಲಿ ಅಲ್ಲಲ್ಲಿ ಗಂಟೆ ಇರ್ತದೆ ಗ್ರೀಸಿನ ಅದು ಹಾಗಾಗಿ ನಮ್ಮ ಮೂಮೆಂಟ್ ಅಲ್ಲಿ ಮಾಡಬೇಕು. ಅದು ಕಡಿಮೆ ಆದಾಗ ಬರ್ತದೆ, ಆರ್ಥ್ರೈಟಿಸ್ ಅಂತ ಸಂಧಿವಾದ, ಅದು ಗ್ರೀಸ್ ಕಡಿಮೆ ಆಗುತ್ತೆ. ಹಾಗೆ ಆ ರೀತಿಯ ವಸ್ತುಗಳಿಗೆ ಕಫ ಜಾಸ್ತಿ ಅದರಲ್ಲಿ ಸ್ವಾಭಾವಿಕವಾದ ಕಫ ಇರಬೇಕು, ಒಂದು ಪ್ರಮಾಣದಲ್ಲಿ ಇರಬೇಕು. ಅದು ಚಲನಶೀಲ, ಅದು ಕೂಡ ಆಚೆ ಹೋಗಬೇಕು. ಅದಕ್ಕೆ ನಿಂಪು ಅಂತ ಕರಿತೇವೆ. ಅದು ಇನ್ಫೆಕ್ಷನ್ ನಮ್ಮ ಶ್ವಾಸಕೋಶದಲ್ಲಿ ಮೇಯ್ನ್ ಅದರ ಪ್ಲೇಸ್. ಶ್ವಾಸಕೋಶದಲ್ಲಿ ಗಾಳಿಯ ಚೀಲ ಇರೋದು, ಅಲ್ಲಿಗೆ ಯಾವುದೋ ರೂಪದಲ್ಲಿ ಬ್ಯಾಕ್ಟೀರಿಯಾಗಳು ಪಕ್ಕ, ಅದು ಆಹಾರದಿಂದ ಇರ್ಬೋದು, ವಾತಾವರಣದ ಗಾಳಿಯಿಂದ ಇರ್ಬೋದು, ನಾವೇನು ಕೆಮ್ಮು ಬರ್ತದೆ ಹೇಳ್ತೇವೆ, ಸ್ವಿಮ್ ಮಾಡಿದಿರ್ಬೋದು, ಎಲರ್ಜಿ ಇರುವವರೆಗೂ ಅದು ಇನ್ನೂ ಅದರ ಟಾಪಿಕಲ್ಲಿ ಇನ್ನೊಂದು ಬ್ರಾಂಚ್ ಉಂಟು. ಅಲ್ಲಿ ನಮಗೆ ಬ್ಯಾಕ್ಟೀರಿಯಾದ ಸೋಂಕು ಉಂಟಾದರೆ ಅಥವಾ ವೈರಸ್ಸಿನ ಸೋಂಕು ಉಂಟಾದರೆ ಅಥವಾ ಸೋಂಕು ಇನ್ಫೆಕ್ಷನ್ ಆದರೆ ಅಲ್ಲಿಂದ ನಾರ್ಮಲ್ ಕಫ ಎಬ್ಡು ನಾರ್ಮಲ್ ಆಗ್ತದೆ, ಅದು ರೋಗಿಷ್ಠ ಕಫ ಆಗ್ತದೆ. ಅದರಿಂದ ಏನಾಗ್ತದೆ, ಹಸಿರು ಬಣ್ಣ, ಹಳದಿ ಬಣ್ಣ ಎಲ್ಲ ಬರ್ತದೆ ಆ ಕಫ. ಅದು ಅಲ್ಲಿ ಶ್ವಾಸಕೋಶದ ಗಾಳಿ ಚೀಲ ಶಿಲ್ಕ್ ಮಾಡ್ತದೆ. ಅದರೊಳಗೆ ಅದೊಂದು ಗಾಳಿ ಗಾಳಿ ಹಾಗೇನಾಗ್ತದೆ, ಗಾಳಿಗೆ ಗಾಳಿ ಇಲ್ಲ, ಆದರೆ ಗಾಳಿ ಓಡಾಡಿದ್ರೆ ಜೀವ ಇಲ್ಲ. ಆಗ ಕುಯ್ 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 ಒಂದು ದಮ್ಮು ಕೇಳಿದ್ರು. ಅದು ಆ ಒಳಗಡೆ ಉಂಟಾಗುವ ಕಫದ ಬ್ಲಾಕೇಜ್ ಉಂಟಾಗುತ್ತೆ. ಆ ಕಫ ಆಗೋಕ್ಕೆ ಕಾರಣ ಡೀಪ್ ಆಗಿ ಇನ್ಫೆಕ್ಷನ್ ಹಲವಾರು ಕಾರಣ, ಸೋಂಕು ಬರ್ಬೋದು. ಸೋಂಕು ಹಾಕಲಾಗಿ ಜಾಗ್ರತೆ ಮಾಡಬೇಕಾದ್ರೆ ನಾವು ಹೇಳ್ತೇವೆ ಮಾಸ್ಕ್ ಹಾಕೋದು ಅಂತ ಹೇಳ್ತೇವೆ. ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ. ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ರೀತಿಯ ರೋಗ ನಿರೋಧಕ ಶಕ್ತಿ ಇರ್ತದೆ. ಅದಕ್ಕೆ IgE ಅಂತ ಒಂದು ಟೆಸ್ಟ್ ಮಾಡಿರ್ತೇವೆ, IgE ಲೆವೆಲ್ ಅಂತೇಳಿ. ಆ ಎಲರ್ಜಿಯನ್ನು ಫೇಸ್ ಮಾಡೋದು ನಾನು ದೃಢೀಕರಣ ಮಾಡಿದ್ದಾರೆ ಯೋಧರು. ಆ ಯೋಧರು ಕಡಿಮೆ ಇರ್ತದೆ ಶರೀರದಲ್ಲಿ. ಏನಾಗ್ತದೆ, ಆಟೋಮೆಟಿಕ್ ಆಗಿ ರೋಗ ನಿರೋಧಕ ಶಕ್ತಿ ಕಡಿಮೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದರೆ ಈ ಸೋಂಕು ಬೇಗ ಬರ್ತದೆ. ಅದು ಇದಲ್ವ ವಿದೇಶಿ ವಸ್ತು ಸೀದ ಬರ್ತದೆ. ಯಾಕಂದರೆ ಇಲ್ಲಿ ಹೊರಗೆ ನುಗ್ಗೋರಿಲ್ಲ, ನುಗ್ಗೋರು ಕಡಿಮೆ ಇದ್ದಾರೆ. ಅರ್ಥ ಆಗ್ತದೆ ನಾವು ಒಮ್ಮೆಯಲ್ಲಿ ಇರ್ತದೆ ಉದಾಹರಣೆ. ಹಾಗೆ ಆ ರೀತಿ ಬಳಸ್ತಾರೆ. ಹಾಗೆ ಏನಾಗ್ತದೆ, ಎಲರ್ಜಿ, ನನಗೆ ಎಲರ್ಜಿ ಇದೆ ಮಾರಾಯ, ತಣ್ಣೀರು ಕುಡಿದ್ರೆ ಆಗೋದಿಲ್ಲ ಹೇಳ್ತಾರೆ. ಅವನಿಗೆ ಏನಾಗ್ತದೆ, ಅದನ್ನು ಹೊರಗೆ ಹಾಕುವಂಥ ಇಮ್ಯುನಿಟಿ ಇಲ್ಲ. ಆ ಇಮ್ಯುನಿಟಿ ಇಲ್ಲದ ಕಾರಣ ಅವನಿಗೆ ತಣ್ಣೀರು ಕುಡಿದ ಶೀತ ಆಗ್ತದೆ. ಶೀತವಾದ ಏನಾಯಿತು, ಮತ್ತೆ ನೀರು ಬರ್ತದೆ. ಆ ನೀರು ಅಲ್ಲಿ ಗಟ್ಟಿ ಕಫ ಆಗ್ತದೆ, ಇನ್ಫೆಕ್ಟೆಡ್. ಆ ನೀರು ಅದು ಗಟ್ಟಿಯಾಗ್ತದೆ. ಗಟ್ಟಿಯಾಗಿ ನಾನು ಆಗ ಹೇಳಿದಾಗ ಇದೆಲ್ಲ ವೈರಸ್ ಆಗ್ತದೆ. ಒಳಗೆ ತುಪ್ಪಿದಾಗ ಏನಾಗ್ತದೆ, ಬ್ರಾಂಕೈಟಿಸ್, ಕೆಮ್ಮು, ಬೇರೆ ಬೇರೆ ರೀತಿಯ ಕೆಮ್ಮು ಮಾತ್ರ ಉಂಟಾಗ್ತದೆ. ಅದರ ಜಾಗ ಹೊಂದಿಕೊಂಡು ಅದರ ಒಂದು ಸ್ಟ್ರೆಂತ್ ಒಂದು ಕಂಟಿನ್ಯೂಸ್ ಇರ್ಬೋದು ಬ್ರಾಂಕೈಟಿಸ್. ಹಾಗೇನಾಗ್ತದೆ, ಆ ಗಾಳಿ ಚೀಲಗಳು ಸರಿಯಾದ ಕೆಲಸ ಮಾಡ್ತಾರೆ, ಈಸಿ ದಮ್ ಬರ್ತದೆ, ಉಪ್ಪೇಸ ಬರ್ತದೆ, ಹೇಳ್ತಾರೆ ಕುಯ್ ಕುಯ್. ಇದೆಲ್ಲ ಒಂದಕ್ಕೊಂದು ಸಂಬಂಧ. ಅದರಿಂದ ಹೇಗೆ ಯಾರಿಗೆ ಉಂಟಾಗ್ತದೆ, ಆಯಾ ಶರೀರದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯ ಅನುಗುಣವಾಗಿ ಆಗ್ತದೆ. ಹಾಗೆ ಅಷ್ಟೇ ಕಫಾದ್ರೆ ಅಷ್ಟೇ, ಕಫಾದ್ರೆ ಅಷ್ಟೇ ಕೇಂದ್ರ. ಈಗ ಹೊಟ್ಟೆಯಲ್ಲಿ ಬಂದು ಕಫವೇ, ಅಲ್ಲೂ ಕಫ ಉಂಟು. ಅಲ್ಲಿ ಕಫ ಇದ್ದರೆ ನಿಮ್ಮ ಆಹಾರ ತಿನ್ನಲೇ ಆಗುದಿಲ್ಲ. ಎಲ್ಲ ಕಡೆ ಕಫ, ಒಂದು ನೋವು, ಹಾರ್ಮೋನ್ಗಳು, ಇದು ಎಂಜೈಮ್ಗಳು, ಬೇರೆ ಬೇರೆ ಹೈಡ್ರೋಕ್ಲೋರಿಕ್ ಆಸಿಡ್ ಉಂಟು, ಪ್ಯಾನ್ಕ್ರಿಯಾಸ್ ಎಂಜೈಮ್ ಉಂಟು, ಸಣ್ಣ ಕಫದಲ್ಲಿ ಎಂಜೈಮ್ ಉಂಟು. ಅದಕ್ಕೆ ಜೀರ್ಣ ಮಾಡಲಿಕ್ಕೆ ಬೇಕು. ಹಾಗಾಗಿ ಅವೆಲ್ಲವನ್ನು ಬೇರೆ ಬೇರೆ ಕಡೆಗೆ, ವಿಶೇಷವಾಗಿ ಶರೀರ ಎಲ್ಲ ಕಳಿಸುವಂಥದ್ದಕ್ಕೆ ನಾವು ಲಿಂಫ್ಯಾಟಿಕ್ ಸರ್ಕ್ಯುಲೇಷನ್ ಕರೀತೇವೆ. ಆ ಲಿಂಫ್ ಅಂದರೆ ಕಫ. ಈ ಕಫ ಎಲ್ಲ ಶರೀರಕ್ಕೆ ಯಾಕೆ ಹೋಗುದು, ರೋಗ ನಿರೋಧಕ್ಕೆ, ರೋಗವನ್ನು ತಡೆಗಟ್ಟಲಿಕ್ಕೆ. ಅದು ಹಾಳಾದಾಗ ಗಾಯನೇ ಬರುವುದು. ನೋಡಿ, ಒಂದು ಕಾಲಿಗೆ ದೊಡ್ಡ ಗಾಯ ಆಗುತ್ತೆ, ಒಂದು ವಾರದಿಂದ ಗುಣ ಆಗುತ್ತೆ, ಕರಳೆ ಬರ್ತದೆ, ಇಲ್ಲಿ ನೋವು ಬರ್ತದೆ. ಆ ಕರಳೆ ಅದು ಕಫ ಹಾಳಾಗಿದೆ. ಆ ಲಿಂಫ್ ಅಂತ ಕರೀತಾರೆ. ಲಿಂಫ್ಯಾಟಿಕ್ ಸರ್ಕ್ಯುಲೇಷನ್ ಅಂದರೆ ರಕ್ತ ಹೇಗೆ ಶರೀರದ ಎಲ್ಲ ಕಡೆ ಹೋಗ್ತಲ್ಲ, ಹಾಗೆ ಅದು ಸಹ ಹೋಗ್ತದೆ. ಕ್ಯಾನ್ಸರ್ ಕಾಯಿಲೆ ಪ್ರಧಾನವಾದ ಸೂಚನೆಯೇ ಅದು. ಆ ಲಿಂಫ್ ನೋಡ್ ಹೇಗೆ ಉಂಟು,
ನಿಂಪುದವನು ತುಂಬ ಹಾಳಾಗಿದೆ ಅಂದರೆ ಅವನಿಗೆ ರೋಗ ನಿರೋಧಕ ಶಕ್ತಿಯೇ ಇಲ್ಲ. ಕ್ಯಾನ್ಸರ್ ಇದ್ದಾಗ ಹಾಗಾಗಿ ಏನು ಮಾಡಬೇಕು ನಾವು? ರೋಗ ನಿರೋಧಕ ಶಕ್ತಿ ಹಾಗೆ ಮಾಡಲಿಕ್ಕೆ ಬೇಕಾದಂಥ ಬೇರೆ ಬೇರೆ ಹೀಗೆ ಅದೆಲ್ಲ ಕಫ ಅನ್ನಷ್ಟೇ. ಕಫ ಅಂದರೆ ನೋಡಿ ಆದ ಒಂದು ವಸ್ತು, ಆ ವಸ್ತು ಶರೀರಕ್ಕೆ ಬೇಕಾದ ರೀತಿಯಲ್ಲಿದ್ದಾಗ ಸರಿಯಾದ ಕಫ, ಅದು ಇಲ್ಲದಿದ್ದಾಗ ರೋಗ ಅಷ್ಟೇ. ಅದು ಮೂಗಿನಲ್ಲಿರ್ಬೋದು. ಮೂಗುಗಳು ಸ್ರೋತ ನವದ್ವಾರೆ ಪುರೇ ದೇಹೆ ಅಂತೆ. ನಮ್ಮ ಶರೀರದ 9 ಬಾಗಿಲು ನಿಮ್ಮ ದೇವಸ್ಥಾನಕ್ಕೆ, ಶರೀರ ಎಂಬಂತಹ ದೇವಸ್ಥಾನಕ್ಕೆ 9 ದ್ವಾರ. ಮೂಗಿನ ದ್ವಾರ, ಬಾಯಿ, ಕಿವಿ, ಮೂತ್ರ ಮಾಡುವಂಥ, ಮೋಷಣೆ ಮಾಡುವಂಥ ಭಾಗ, ಅಲ್ಲಿ 9 ಭಾಗಗಳು ಮಂದಿರ. ಆ ಮಂದಿರ ನೀವು ಸರಿಯಾದ ರೀತಿಯಲ್ಲಿ ಕಾಯ್ತಿದ್ದಾಗ ಏನೋ ಅದು ಹಾಗೆ ಕಫಕ್ಕೆ ಮೂಗು ಶ್ವಾಸೋಚ್ಛ್ವಾಸ ಅಲ್ಲ. ಈ ಶರೀರದ್ದು ಇನ್ಫೆಕ್ಷನ್ ಆದಾಗ ಉಂಟಾಗೋದು ಮಾತ್ರ ನಾವು ಮಾತ್ರ ಆಡುಭಾಷೆ ನಮ್ಮ ಹೇಳೋದು ಅದಕ್ಕೆ. ಆಡುಭಾಷೆ ವಾತ ಹೇಳೋದು ಅದಕ್ಕೆ ಬರ ನಿಜ ಅದು ಅಲ್ಲ. ವಾತ ಅಂತ ಹೇಳಿದಾಗ ಚಲನಾತ್ಮಕ ಶಕ್ತಿ ವಾತ ನಡೆಯುವುದು ಕರೆಯುವುದು ಅದಕ್ಕೆಲ್ಲ ಕಾರಣ ವಾತ. ಹಾಗೆ ಇನ್ನೆಲ್ಲ ವಿಷಯ ನನ್ನ ಭಾಷೆ ಅರ್ಥ ಆಗಲ್ಲ. ಕೆಲವು ವಿಷಯ ನನಗೂ ಮಾತಾಡ್ಬೋದು, ಅವ್ರಿಗೆ ಅರ್ಥ ಅದೇ ನಾನು ಉದಾಹರಣೆ ತಗೊಂಡು ಈ ಲಂಗ್ಸ್ ಪ್ರಾಬ್ಲಮ್ ಬರ್ತದೆ ಸರ್. ಅದಕ್ಕೆ ನಮ್ಮ ಗ್ಯಾಸ್ ಶ್ವಾಸ ಇನ್ನೇ ಎక్కడ ಪಂಡ ಶ್ವಾಸಕೋಶಗಳು ಕಫ ಅವರು ಜಾತಿ ಅವರಿಗೆ ಗಾಳಿಗೆ ಅಂತಿಮವಾಗಿ ಜಾಡಿ ಆ ಮುಖ್ಯವಾದ ಸ್ವಲ್ಪ ಬಾಯಿ ಕೆಟ್ಟಿಲು ಜಟ್ಟು ನಾಳು ಪೈಪ್, ಆ ವಿಂಡ್ ಪೈಪ್ ವಿಂಡ್ ಒಳಗಾಡಿ ವಿಂಡ್ ಪೈಪ್, ಆ ಪೈಪ್ ಇಂಥ ಕವಲ ಬಲಪುರ ದತ್ತಬೇಕು. ಅವು ವಾಪಸ್ ಇಂಥ ಪೈಪ್ ಹಾಕ್ತೀವಿ. ಪೈಪ್ ಎಲ್ಲಿ ಗಾಳಿಲ್ಲ ಐನ ಉಳಾಗಿ ನೀರು, ಆ ನೀರು ಕಾಯ ಅಥವಾ ಈ ವಿಂಡ್ ಪೈಪ್ ಕೊಟ್ಟು ಸಪುರಾಟ ಗಾಳಿ ಕುಯ್ಯ ಹೋಗುದು ಸೈ ಹೋಗೋಣ ಅಂದ್ರೆ ಹೋಗುದು. ನಮ್ಮ ಐಕ್ ಬಂದಿಗೆ ಮಾತ್ರ ಆ ತೀರೋದನ್ನು ಅಗೆಲ್ಲ ಮಾಡ್ತಾನ ಒಂದು ಸಾಮರ್ಥ್ಯ ಉಂಟು ಮರು ಏನು ಅದೇ ಹೊರಡೆ ಅವ್ರು ದಿನ ಸ್ಟೀರಾಯ್ಡ್ಸ್ ಸ್ಟೀರಾಯ್ಡ್ ಬ್ರೆಡ್ನೆಸ್ ಆಗೋ ವಯಸ್ಸಿನ ಅದಕ್ಕಿಂತ ಮತ್ತು ಪೂರ ಉಂಟಲ್ಲ ಅವು ಆ ಅಪ್ಪುರ ಸಿಂಕಾಯ ಹಾಗೆಲ್ಲ ಕುಯ್ಯಿ ಕೊಟ್ಟರೆ ಅದು ಪಣಿಯರವಾದ ಅವು ಮರ್ದು ಬೇರೆ ಅಥವಾ ಬೇರೆ ಬೇರೆ ಕುದರ ನೀರೇ ಬಂತಾನ ಐನ ಅಗಲ ಮರ್ದು ಅವ್ರು ಇಡೀ ಶರೀರದ ಬ್ಲಡ್ ಸರ್ಕ್ಯುಲೇಟ್ ಆಗ್ತದೆ. ಇಡೀ ಶರೀರದ ಬ್ಲಡ್ ಸರ್ಕ್ಯುಲೇಟ್ ಆಗ್ತದೆ. ಆ ಟೈಮಿಗೆ ಸರಿ ಮಾಡ್ತಾರೆ ಅವು ವಾಮರ್ದಾನ ಆಗ್ತದೆ. ಇಡೀ ಶರೀರದಲ್ಲಿ ಓಡೆ ಓಡ ಆಡಕ್ಕೂ ಈರಕೊಂಡ ಇನ್ನೇನರ್ ಬುಕ್ಕ ಬರ್ತೀವಿ ನಾವು ಸಂಶೋಧನೆ. ಆ ಇನ್ನೇನರ್ ಮೈಕ್ರೋ ಕ್ರ್ಯಾಕ್ಸ್ ಮರ್ದು ಯಾರಿಂದ ಕಾರಣ ಮದ್ದೆ ವಾಯುವಿನ ಹಿಂದಿನ ಮದ್ದೆ ಆ ಇನ್ನೇನರ ಉಲ್ಲಾಯಿ ಒಂದು ವೇಪರ್ ತಂದುಕೊಂಡು ಊದಿದ್ದಾರೆ. ಮೈಕ್ರೋ ಪ್ರಮಾಣ ಮಸ್ತ್ ಕಣ್ಣಿನ ಬರ್ತದೆ ಎಲ್ಲಿಯ ಪ್ರಮಾಣ ಓಟ ಯಾವ ಅವು ಓಡೆ ಗಾಳಿ ಆದಾಗ ಮಾತ್ರ ತಪ್ಪು ಇದು ಹೋಯ್ತಿಲ್ಲ. ಕೈ ಕಾಲು ಬಂದು ಓಡಲು ನಾವು ಶ್ವಾಸ ಬಂದು ಮಾತ್ರ ಶ್ವಾಸ ಲಾಭ ಆ ಶರೀರ ಇಡೀ ತಿರುಗಿದ್ದೀವಿ. ನಮ್ಮ ಬೆತ್ತೋಣ ಮಾತ್ರ ಏನು ಎಫೆಕ್ಟ್ ಬಾಟಿನ ಸೈಡ್ ಅದು ಮಾತ್ರ ಈಗ ಟೆರಿಫಿನ್ ಬಟ್ಟೆ ಸಾಲೋದು ಅವು ಬಿಡ ಅಂತಿತ್ತು ಮಾಡ್ತಾರೆ ಅದು ಫೇಮಸ್. 5 ಸೆಕೆಂಡ್ ಅಂತ 5 ನಿಮಿಷ ಕಮ್ಮಿ ಆಗ್ಬೋದು. 15 ರಟನೆ ಉಂಟಾಗ 5 ಏನು ಕೂಡ ಸರಿ ಆಗ್ತದೆ. ಎಲ್ಲಿ ಡಾಕ್ಟರ್ ಗುರುತು
ಅಲ್ಲ ಅದು ಸೈಡ್ ಎಫೆಕ್ಟ್ ಸ್ಟೀರಾಯ್ಡ್ ಉಂಟು ಐದು ಜನ ಜೋಗಿ ಹಾಕಿ ಮತ್ತು ಮಿಕ್ಸ್ ಮಾಡ್ಕೊಂಡು ನಕಲಿ ಅಗತ್ಯ ಒಂದು ವಸ್ತು ಇದೆ ಒವೇ ಒಂದು ವಸ್ತು ಓಡು ಬೋರ್ಡು ಅವರು ಯೂಸ್ ಮಾಡ್ತಿಲ್ಲ ಅವ್ರು ಸರ್ ಅವು ಐದು ಯೂಸ್ ಆಗುತ್ತೆ ಅಗತ್ಯ ಇಚ್ಛೆ ಮಾಡ್ಕೊಂಡ ಅವರು ಉಪದ್ರ ಕೊಡ್ಬೋದು ಅವರು ನಮ್ಮ ಅವ್ರು ಯೂಸ್ ಆಗ್ತಂತ ಬದಲು ಉಪದ್ರ ಕೊಡ್ಬೋದು ಅಂತ ಕೆಲವು ವಸ್ತು ಅಂತ ತೀರಾ ಬೋರ್ಡನ್ನು ಮಾತ್ರ ಯೂಸ್ ಮಾಡ್ತಾರೆ ವೈದ್ಯಕೀಯಕ್ಕೆ ಮತ್ತೆ ಪೂರ ಸೈಡ್ ಎಫೆಕ್ಟ್ ಮತ್ತು ಉಪಯೋಗ ಮಾಡ್ಕೊಂಡು ಖರಾಬ್ ಅಂಚ ಪಡ್ತಾರೆ ಈ ಮೈಕ್ರೋ ಇಂಜಿನಿಯರ್ ಮಾಡಲ್ಲ ಈ ಪಂಪ್ ಮಾಡ್ತಾನೆ ವಿಷಯ ಅವ್ರು ಶ್ವಾಸಕೋಶ ಮಾತ್ರ ಹೋಗ್ತಾರೆ ಶ್ವಾಸ ನಿಗ್ಗಣಿಕೆ ಮಾಡ್ತಾರೆ ಅದಲ್ಲ ಕರೆಕ್ಟಾ ಆಯ್ತು ಮರ್ತದ ಇರ್ತದಲ್ಲ ಐದು ದೂರ ಅಟ್ಯಾಕ್ ಡಿಸ್ಟೆನ್ಸ್ ಅಂತ ಅದಕ್ಕೆ ಸೈಡ್ ಎಫೆಕ್ಟ್ ಇದ್ದು ಈಗ ಸ್ಪಷ್ಟ ಮಾಡ್ತಾರೆ ಅವು ಅಭ್ಯಾಸ ಹಾಕೊಂಡು ಅಂಚೆ ಇಂತ ಬೋರ್ಡ್ ಎರಡು ಡಾಕ್ಟರ್ ಮಾಡಿ ಪಂಪ್ ಕೂಡ ಮಾಡ್ಕೊಂಡ ಅವು ఆయన ಬರೀ ಇಂಟೆಲಿಜೆಂಟ್ ಅಂತ ಅಂಚಿನ ಟ್ರೀಟ್ಮೆಂಟ್ ತಗೊಳ್ಳಿ ಯಾರು ಗ್ಯಾರಂಟಿ ಎನ್ನ ಪ್ರಾಕ್ಟೀಸ್ ತೂರೆ 90% ಪೇಷಂಟ್ ನಾವು ಈ ರೀತಿ ಮಾಡಲಿಕ್ಕೆ ಒಂದು ಪಂಪ್ ಎತ್ತು ಕೊಟ್ಟಮ್ಮ ಪಂಪು ಕೊಟ್ಟಿಲ್ಲ ಮಾತ್ರ ಯಾವ ಮುಖ ನೀರು ಇಂಥ ಒಂದು ಮೋಷನ್ ರಾಂಗ್ ಮೋಷನ್ ಸರಿ ಅರ್ಥ ಒಂದು ಯೋಚನೆ ಖಂಡಿತ ಇದಕ್ಕೆ ಸೈಡ್ ಎಫೆಕ್ಟ್ ಇದ್ದು ಅದಕ್ಕೆ ಲಂಗ್ಸ್ ಕ್ಲಿಯರ್ ಆಗಬೇಕು ಮುಖ ಎಲರ್ಜಿ ಇತ್ಯಾದಿ ನಿಧಾನ ದೂರ ಹೋಗ್ಬೇಕು ಆಯ್ತು ತೊಂದರೆ ಐತಿ ಇದೇ ಪಂಪು ನೆಬುಲೈಸರ್ ಮಾಡ್ತಾರೆ ಹೌದಂತ ಆಸ್ಪತ್ರೆ ಹಬೆ ಬರ್ತಾನೆ ಮಾಡ್ತಾರೆ ಇಂಟರ್ವ್ಯೂ ಅಂಚಿನ ಮತ್ತೆ ಐತೆ ಅವು ಓಡೆ ಆಡೆ ಮಾತ್ರ ಕನೆಕ್ಟೆಡ್ ಆಗುತ್ತೆ ಯಾಕಂದ್ರೆ ಇಟ್ಸ್ ಗುಡ್ ನೆವರ್ ಬ್ಯಾಡ್ ಅಂಚಿನ ಟ್ರೀಟ್ಮೆಂಟೇ ಅವು ಮಾತ್ರೆ ಮತ್ತೆ ಕಾಯ್ನಾದೆ ಅವರು ತೊಂದರೆ ಕೊಡೋದ ಹೊತ್ತು ಹಿಡಿತೆ ಇನ್ನೇನು ವಿಷಯ ಪರ್ಮನೆಂಟ್ ಸೊಲ್ಯೂಷನ್ ಕಾರಣಗಳು ಇಮ್ಯುನಿಟಿ ಕಡಿಮೆ ಇಮ್ಯುನಿಟಿ ಮಸ್ತ್ ಅಟ್ಯಾಕ್ ಉಪಸಮ అయితే సమాసత క్రియాయోగో నిజ పరివర్తన ನಿಧಾನ ಕ್ರಿಯಾಯೋಗ ಮಾಡ್ಕೊಡಾಯ ಗಾಯದ ನಮ್ಮ ಮಾಡ್ಕೊಡಾಯ ವಿಷಯ ಎಲ್ಲ ಬದಲಿಗೆ ಯು ಅವಾಯ್ಡ್ ದಿ ಪಾಸಿಟಿವ್ ಫ್ಯಾಕ್ಟರ್ ಶುಡ್ ಬಿ ಅವಾಯ್ಡೆಡ್ ಬಟ್ ವೈರಿಕಾದ ದಾದಾಪುರ ಅವಾಯ್ಡ್ ಮಾಡ್ಕೊಡಿ ಕಮ್ಮಿ ಕಮ್ಮಿ ಬರೋದು ಇಂಥ ಅವು ದಾಯ ಹೊತ್ತು ಕಟ್ಪಡುತ್ತೆ ಇಮ್ಯುನಿಟಿ ಕಂಪ್ಲೀಟ್ನಾಗ ಬರ್ತದೆ ಮಾರ್ಕೆಟ್ ಹೋಗ್ಬಿಡುತ್ತೆ ಈ ಐಸ್ ಕ್ರೀಮ್ ತಿನ್ನಲ್ಲ ಎದ್ದು ತಿನ್ನಿಂದ ವಯ್ಯಡೆ ಮೂಗು ಜಪ್ಪು ಪಂಡ ಅದನ್ನ ಇಮ್ಯುನಿಟಿ ಅಥವಾ ಐ ಕೂಡ ನಮಗೆ ಬಂದಾಗ ಎಲ್ಲ ಸರಿ ಬರ್ತದೆ ಐದು ಹಾಕುದು ಕೆಲವು ಲಾಂಗ್ ಸ್ಟ್ಯಾಂಡ್ ಇಮ್ಯುನೋ ಮಾಡೋದು ಕಟ್ಬೋದು ಇದು ತೋದು ಕಮ್ಮಿ ಅಂಡ್ ಆ ಸಮಯದ ಜಾಸ್ತಿ ಕುಂಚಿದ್ದೇ ಮೇಯ್ನ್ ಅದು ಇಮ್ಯುನಿಟಿ ಎಲ್ಲರಿಗೂ ಐಕವೇ ಇದೆ ಇಂಥದ್ದು ಬಿಡೋದು ಕೂಡ ಸರಿಯಾಗ್ತದೆ ನಮ್ಗೆ ಆಯ್ತು ಕಾರಣ ಉಂಟಲ್ಲ ನಾವು ಬಿಡೋದು ಕೂಡ ಮಸ್ತ್ ಸಮಯ ಉಂಟು ಅದಕ್ಕೋಕ್ಕೆ ಒಂದೇ ಟೈಮ್ ಕಟ್ಟೆ ಉಂಟಲ್ಲ ಒಂದರಿಂದ ಗೆಟ್ಟೋಗ್ತದ ಎಲರ್ಜಿ ಬಂಡ ಆಗ್ತದೆ ನಮ್ಮ ಶರೀರ ಓಡ್ಚಾರಣ ಮಸ್ತ್ ಬರ್ತದೆ ಒರೇ ಒಂದು ಮಾನವ ಒಂದು ಬಿ ಪಿ ಬಂದರೆ ಸರ್ ಬಿ ಪಿ ಜಾಸ್ತಿ 80 ಕಮ್ಮಿ 80 ಜಾಸ್ತಿ 100 ಸಿಸ್ಟಮ್ ಡಿಕ್ಲರೇಟಿವ್ ಮೂಲಕ ಈ ಬ್ಲಡ್ ಒತ್ತು ಕಡಪಾಯಿತು ಕುಡಿಯೋದು ಒಂದು ರೇಂಜ್ ಕೊಡೋಣ ಬಿಸಿ ಕೊಡೋಣ ರೇಂಜ್ ಮರ್ಕಿರ ರೇಂಜ್ ಒಂದು 100 ಸೆಂಟ್ರಲ್ ಆಗಿದೆ 100 ಮಿತ್ ಇಂಚು ಉಂಟಲ್ಲ 100 ಮಿತ್ ಆ ಮಿತ್ ರೇಂಜ್ 100 ಫಿಫ್ತ್ ರೇಂಜ್ 100 ಮಿತ್ ಒಳ್ಳೆ ಅಂತೆಲ್ಲ
ಎಂಬತ್ತು 120/80 ಮತ್ತು 100 ತಿರ್ತು ಅವು 100 ತಿರ್ಕೊಂಡೆ 100 ತಿರ್ತಿ 90 80 ಅವು 100 ತಿರ್ತಿಂದ ಇಟ್ ಇಸ್ ಮಾರ್ಜಿನ್ 10 ತಿರ್ಕೋದ್ರಿಂದ ಹೋಗ್ತಾರೆ ಅಡ್ಡ ತಿರ್ಕೋದು ನಾವು ಅದೇ 80 ತಿರ್ತಿಂದ ತಿರ್ತದ ರೀತಿಗೆ ನಾವು ಮಿತ್ತದ ರೀತಿಗೆ 100 ಗಂಟೆ ಹಾಕ್ತಾರೆ 100 ಸೇರಿ 100 ಎತ್ತು ಮಿತ್ತು 110 120 ನಾರ್ಮಲೇ ತೊಂದರೆ ಅದಾದ ನೆಟ್ವರ್ಕ್ ನಾರ್ಮಲ್ ಏಜ್ ಪ್ಲಸ್ 100 ಮಾಡ್ತಾರೆ ಸರಿಯಾಗಿಲ್ಲ ಏಜ್ ಆಯಿತು ಕೊಂಚ ಮಾಡೋದು ಏಜ್ ಪ್ಲಸ್ 100 ಏಜ್ 50 ವರ್ಷ ಏನೇನು ಅವಶ್ಯ ಇದೆ ಏಜ್ ಪ್ಲಸ್ 100 140 ಮಿಕ್ಕದ ರೀತಿ ಹೋಗ್ತದೆ ಯೋಚಿಸಿ ಅವೇ ಒಂದು ಬಾಧೆ 10 ವರ್ಷದ ಬಾಧೆ ಆ ಬಾಧೆಗೆ 140 ಆಯಿತು ಆ ಬಾಧೆಗೆ 120 ಗೊತ್ತಾದೆ ಅಂತಂದ್ರೆ ಏಜ್ ಪ್ಲಸ್ 100 ಗೋಡಲ್ಲಿ ಕೆಲವರು ತಿಂಗಳಿಗೆ ಬಂದಿದೆ 120 ಚೂರು ಜಾಸ್ತಿ ಇರ್ತದೆ ಏನೇನಿದೆ ಒಂದು 40 ವರ್ಷ ಕಾಣೋದು 120 ಚೂರು ಜಾಸ್ತಿ ಇರುತ್ತೆ ಇದು ಬಿಲ್ ಜಾಸ್ತಿ ಆಗ್ತದೆ ಬರುತ್ತೆ ಆನಂತರ ಎತ್ತ ಮೇಲೆ ಕರೆಕ್ಟ್ ಮಾಡಿದ್ರೆ ಏಜ್ ಪ್ಲಸ್ 100 ಮಿತ್ತದ ರೀಡಿಂಗ್ ಏಜ್ ಪ್ಲಸ್ 100 ತಿರ್ತ ರೀಡಿಂಗ್ ಬಿಲೋ 100 ಆಲ್ವೇಸ್ ರಿಮೆಂಬರ್ 100 ತಿರ್ತುಂಡ ಮತ್ತೆ ವರಿ 190 ರೇಟ್ ತಿರ್ತಿಂದ ಜಾಗ್ರತೆ 90 ತಿರ್ತಿಂದ ಮಂಡಲ ಕಾಣ್ತು 80 ತಿರ್ತಿಂದ ಸೋಪು ತಿರ್ತದೆ 100 ತಿರ್ತು ಮಿತ್ತದ 120 130 ನೋ ಪ್ರಾಬ್ಲಮ್ ಈಗ ಒಂದು 60 ನೋ ಪ್ರಾಬ್ಲಮ್ ಈಗ 180 ವರ್ಷಗಳಲ್ಲಿ ನಾವು ಐದು ಇತರ ಮಾಡ್ತಾರೆ ಪ್ರೆಸೆಂಟ್ ಒಂದು ಇಂಡೆಕ್ಟ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದಕ್ಕೆ 50 ಒಂದು ವೇಟ್ ಮಾಡಿ ಹೇಳ್ಬೋದು ಆ ಆ್ಯಕ್ಟರ್ ಏನು ಇಂತೆ ಉದಾಹರಣೆ ಮಾಡ್ತಾರೆ ಹೆಚ್ಚು ಜನಕ್ಕೆ ತಯಾರು ಮಾಡೋದು 150 is the normal ನಿತ್ಯ 90 is normal and calculation and actually ಮಧ್ಯೆ ಹಾಕಬಹುದು ತಿರ್ತದ 100 ನಿತ್ಯ 110 ಮಿತ್ತದ 180 ನಿತ್ಯ 200/110 ಕೊಡ್ತಾರೆ ಮೀಟಿಂಗ್ ಇಡಲ್ಲ ಬೊಕ್ಕ ಮಾಡ್ತಾರೆ 160/110 ಕೊಡ್ತಾರೆ ಅಥವಾ 100/70 ಬರ್ತದೆ ನಾನೇ 100/90 ನಾವು ಪೇಷಂಟ್ ಹೋಗ್ತೇವೆ ಆ ಕಡೆ ಬಿ ಪಿ 90/60 ಹೈಪರ್ ಟೆನ್ಷನ್ ಅಂದ್ರೆ ಹೈಪರ್ ಟೆನ್ಷನ್ ಬಾಡಿಗೆ ಹೈಪರ್ ಟೆನ್ಷನ್ ಬಿಪಿ ವಿಷಯ ಬಿಪಿನ ಒಂದು ಕಾಯಿಲೆ ಬಿಪಿ ಸಿಗ್ತವೆ ಐದು ಜಾಗ್ರತೆ ಮಾಡ್ಕೊಂಡು ನೋಡ ಅವರು ಒಂದು ಕಾಯಿಲೆ ಪೇಷಂಟ್ ಅವು ಬಾತಲ್ಲಿ ಎತ್ತಪ್ಪ ಬಿಪಿ ತನ್ನ ಪಾಪ ಮಾಡೋದಿದೆಯಾ ಇಲ್ಲ ಬಿಪಿ ಜಾಗ್ರತೆ ಒಂದು ಪ್ಯಾಕೇಜ್ ಬಿಪಿ ಐತೆ ನಾರ್ಮಲ್ ಒಂದು ಟೆಸ್ಟ್ ಮಲ್ಪನ ಉಪ್ಪನಾಗ ಅತ್ತ ಟ್ಯಾಬ್ಲೆಟ್ ಉಂಟವಲ್ಲಿ ಅವು ಕಂಟಿನ್ಯೂ ಟ್ಯಾಬ್ಲೆಟ್ ಡೋಸ್ ಕಮ್ಮಿ ಮಾಡು కొంచెం ಒಳ್ಳೆ ಬೀಪಿನ ಡಯಾಬಿಟಿಸ್ನ ಮಾತ್ರ ಉಪಚಾರ ಮೂಜಿ ಬಾಡಿ ಡೋಸ್ ಕಮ್ಮಿ ಅನ್ಕೊಳ್ಳಿ ಬಣ್ಣ ಏನಪ್ಪ ಪವರ್ ಹತ್ತೆ ಅವನು ಡಾಕ್ಟರ್ ಮಾಡ್ಬೋದು ಅಂತ ಹೇಳಿದ್ರೆ ನೂತನ ಅನ್ಕೊಂಡ್ರಲ್ಲಿ ಇಂಥ 150 ಇಲ್ಲಿ ಜಾಸ್ತಿ ಡಾಕ್ಟರ್ ಮಾತುಗಳು ಬರ್ತೇವೆ ಆಯ್ತು ಏಜ್ ಕಮ್ಮಿ ಮುಪ್ಪ 130 140 ಆ ಥರ ಒಂಚೂರು ಕಮ್ಮಿ ಆಗ್ತದೆ ಇದೇ ಮಾತ್ರ 110 ಉಂಟು ಕಮ್ಮಿ ಆಗ್ತದೆ 110 ಯಾವ ಕೊಡ್ತಾರೆ అంటే నెక్స్ట్ పోలే రెండు మాత్రం కొన్ని మాత్రం అర్థం ಮಿನಿಮಮ್ ಐತೆ 120
ಮಿನಿಮಮ್ 120 ಮಿನಿಮಮ್ 120 ಮಿನಿಮಮ್ 140 ಅಂಚೆ ಬರ್ತದೆ 37 150 ನಿಂತಿದ್ದ ಮಾತ್ರ ಬಾಂಧವಿಲ್ಲ 150 ನಿಂತಿದ್ದ ಮಾತ್ರ ತೀರ್ಥದವರ ನಿಂತುಕೊಂಡ ಮಾತ್ರ ಯಾವುದು ತೀರ್ಥದಲ್ಲಿ ಅದೇ ಅವನಿಗೆ ಕಿನ್ನ ಫಾರ್ಮುಲ ಅದೇ ఒక మాత్రం ఉండొచ్చు ఇరగి ಒಂದು ಬಿ ಪಿ ಒಂದು ಕೊಲೆಸ್ಟ್ರಾಲ್ ಒಂದು ಶುಗರ್ ఇది కరెక్ట్ లేదు మాత్రం బుడి బుడి చాట్ షేక్ అవుతుంది ಕಣ್ಣೆ కదా ಇದು ಓಕೆ ಬಿ ಪಿ ಕೊಲೆಸ್ಟ್ರಾಲ್ ಶುಗರ್ ಮೂಜಿ ಮಾತ್ರ ಪ್ಯಾಕೇಜ್ ಒಂದು ಬರ್ತದೆ ಮುಕ್ಕಂಜು ವರ್ಕು ಅದಕ್ಕೆ ನೋಡ್ಬೋದು ಮೂಜಿ ತಂದೆ ಇಷ್ಟವು ಒಂದು ಬರ್ತದೆ ಮುಕ್ಕಂಡು ಕೊಟ್ಟು ಆಟೋಮೆಟಿಕ್ ಬಿ ಪಿ ಕೊಲೆಸ್ಟ್ರಾಲ್ ಶುಗರ್ ಆತ ಮೂಜಿ ಕೂಡ ಇದಕ್ಕೆ ಓ ಶಕ್ತಿ ಮೊಳಕೆ ಧಾನ್ಯ ಸೊಪ್ಪು ತರಕಾರಿ ಬುಕ್ ಈ ಸಿರಿಧಾನ್ಯ ಅಂತಿತ್ತು ಬುಕ್ ಆದರೆ ಒಂದು ಎಕ್ಸರ್ಸೈಸ್ ಮಾಡ್ಬೋದು ಧ್ಯಾನ ಪ್ರಾಣಾಯಾಮ ಪುಲೋದ 5 ನಿಮಿಷ നല്ല ശ്വാസം എടുക്കുന്ന 5 ಮಾಡ್ತಾರೆ ಪರಿಪವಾರ ಸೊಪ್ಪು ತರಕಾರಿ ಉಪ್ಪು ಮೊಳಕೆ ಧಾನ್ಯ ಧ್ಯಾನ ಪ್ರಾಣಾಯಾಮ ಆದ್ಮೇಲೆ ಯೋಗಾಸನ ಸೂರ್ಯ ನಮಸ್ಕಾರ ಮಾಡ್ಬೋದು 10 ಸೂರ್ಯ ನಮಸ್ಕಾರ ಫ್ಯಾಟ್ನೆಸ್ ಕಮ್ಮಿ ಆಯಿಲ್ ಫಂಕ್ಷನ್ ಮಾಡೋದು ಏಕ ಟ್ರೀಟ್ಮೆಂಟ್ ಆಕೆ ಬೆಗರ್ ಪವರ್ వీటి బెగర్ కొంట వస్తున్నాం కొంట ఎక్సర్సైజ్ వ్యాయామంలో కూడా ఉంటుంది ఆహార ఉపవాసం ఇవ్వాలి డయట్ ఉపవాసం ఇవ్వాలి ఎంత నారాయణ కొప్పుల ఇష్టల నమ్ముడు ಇದು ಏಜ್ ಸತ್ಯ ಈವೆಂಟ್ ಇಟ್ಕೊಂಡೆ ಓಪನ್ ಮಾಡಿದ್ದೆ ಪೂರಿ ಆಯಿಲ್ ಕಂಪನಿ ಆಯಿಲ್ ಇಲ್ಲ ರೈಸ್ ಇಲ್ಲ ರೈಸ್ ಐಟಮ್ ಮೂಲ ಸರಿ ಓಕೆ ಈ ರಾಗಿ ನೀವು ಬೆಟ್ಟಕ್ಕೆ ತಂಪು ಅದು ಕೆಲವರೆಗೂ ಶೀತ ಚಪಾತಿ ಜೋಳ ಕುದ್ದು ಕೊತ್ತಂಬರಿ ಬೇಕಾದ ಪದಾರ್ಥ ಜೋಳ ಕುದ್ದು ಕೊತ್ತಂಬರಿ ಅರಿಶಿನ ಹದಿಂಚಿ ಉದ್ದುಲ ಇಟ್ಟಾವ ಸಣ್ಣ ಪ್ರಮಾಣ ಎಲ್ಲ ಪ್ರಮಾಣ ಉದ್ದು ಇಟ್ಟೆ ಇದು ರೈಸ್ ರೈಸ್ ಜಾಸ್ತಿ ಇಟ್ಟಾರೆ ಶುಗರ್ ಜಾಸ್ತಿ ಮಾಡ್ತಾರೆ ಬೆಲ್ಲ ಬೇಕು ಬೆಲ್ಲ ಹಂಚಿ ಸರ್ ಬೆಲ್ಲ ಬೆಟರ್ ಜಾಸ್ತಿ ಶುಗರ್ ಕ್ಯಾಲ್ಸಿಯಂ ಬೆಲ್ಲ ತಿನ್ನೋಲ್ಲ ಜಾಸ್ತಿ ಹೆಂಗು ಜಾಗ ಸ್ವೀಟ್ ಬೆಲ್ಲ ತಿನ್ನೋಡಿ ಬೆಲ್ಲ ಪ್ರಾಬ್ಲಮ್ ನಮ್ಮ ಮೀನಕ್ಕೆ ಸೀರಿಯಸ್ ಆ ಸೀರಿಗಾಟಿಗೆ ಲೆಕ್ಕ ಅಲ್ಲಿ ಇಟ್ಕೊಂಡೆ ಇದು ಜೋಳದ ರೊಟ್ಟಿ ಜೋಳ ರೊಟ್ಟಿ ಯಾಕೆ ದಿನ ಜೋಳ ರೊಟ್ಟಿ ಸರಿ ಸೊಪ್ಪು ತರಕಾರಿ ಸಣ್ಣ ಕಡಪಲ್ಲ ನಮ್ಮ ಅಂದರೆ ಜಲ್ದಿ ಸಮಾಧಾನ ವಿಷಯ ಬರ್ತದೆ ಎಷ್ಟು ಲೆಕ್ಕ ಸಿಗುತ್ತೆ ಓಕೆ